ಈ ಸೇವಾ ಕೇಂದ್ರಗಳು ದಾವೇದಾರರಿಗೆ ಮತ್ತು ವಕೀಲರಿಗೆ ಅನುಕೂಲವಾಗುವ ಯೋಜನೆಯಾಗಿದ್ದು ಸದುಪಯೋಗ ಪಡೆದುಕೊಳ್ಳಿ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹೇಂದ್ರ ಅವರು ತಿಳಿಸಿದರು. ನ್ಯಾಯಾಲಯದ ಆವರಣದಲ್ಲಿ ನೂತನವಾಗಿ ತೆರೆಯಲಾದ ಈ ಸೇವಾ ಕೇಂದ್ರವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು. ಮುಂದಿನ ಮೊಕದ್ದಮೆಯ ವಸ್ತುಸ್ಥಿತಿ ಕುರಿತು ವಿಚಾರಣೆಯ ದಿನಾಂಕ ಮತ್ತು ಇತರ ವಿವರಗಳ ನಿರ್ವಹಣೆ, ಪ್ರಮಾಣೀಕೃತ ಪ್ರತಿಗಳಿಗಾಗಿ ಅಂತರ್ಜಾಲ ಅನ್ವಯಿಕೆಗಳ ಸೌಲಭ್ಯ, ಮುದ್ರಿತ ಪ್ರತಿ ಅರ್ಜಿಗಳನ್ನು ಸ್ಕ್ಯಾನಿಂಗ್ನಿಂದಲೇ ಇ-ಫೈಲಿಂಗ್ ಮಾಡುವ, ಇ-ಸಹಿಗಳನ್ನು ಸೇರಿಸುವ, ಸಿಎಸ್ಗಳಿಗೆ ಅವನ್ನು ಸೇರಿಸುವ ಮತ್ತು ದಾಖಲಿಸಿದ ಸಂಖ್ಯೆಯನ್ನು ಸೃಜಿಸುವ ಸೌಲಭ್ಯ, ಅಂತರ್ಜಾಲದಲ್ಲಿ ಇ-ಛಾಪ ಕಾಗದಗಳನ್ನು ಕದ್ದಿಸಲು ಇ-ಪಾವತಿಗಳನ್ನು ಮಾಡಲು ನೆರವು, ಆಧಾರ್ ಆಧಾರಿತ ಡಿಜಿಟಲ್ ಸಹಿಯನ್ನು ಅಳವಡಿಸಲು ಮತ್ತು ಪಡೆಯಲು ನೆರವು, ಆಂಡ್ರಾಯ್ಡ್ ಮತ್ತು ಐಒಎಸ್ಗಳಲ್ಲಿ ಈ ನ್ಯಾಯಾಲಯಗಳ ಮೊಬೈಲ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಚಾರ ಮಾಡುವುದು ಮತ್ತು ನೆರವು ನೀಡುವುದು, ಸೆರೆಮನೆಯಲ್ಲಿ ಸಂಬಂಧಿಕರನ್ನ ಭೇಟಿ ಮಾಡುವುದಕ್ಕಾಗಿ ಸಮಯವನ್ನು ಈ ಮುಲಾಖಾತ್ನಲ್ಲಿ ನಿಗದಿಪಡಿಸಲು ಸೌಲಭ್ಯ, ರಜೆಯಲ್ಲಿರುವ ನ್ಯಾಯಾಧೀಶಗಳಲ್ಲಿ ಸಂಬಂಧದಲ್ಲಿ ಪ್ರಶ್ನೆಗಳ ನಿರ್ವಹಣೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಉಚ್ಚ ನ್ಯಾಯಾಲಯ ಕಾನೂನು ಸೇವಾ ಸಮಿತಿ ಮತ್ತು ಸರ್ವೋಚ್ಚ ನ್ಯಾಯಾಲಯ ಕಾನೂನು ಸೇವಾ ಸಮಿತಿಯಿಂದ ಉಚಿತ ಕಾನೂನು ಸೇವೆಗಳ ಲಭ್ಯತೆಯ ಸಂಬಂಧದಲ್ಲಿ ಜನರಿಗೆ ಮಾರ್ಗದರ್ಶನ ನೀಡುವುದು, ಭ್ರಮಾತ್ಮಕ ನ್ಯಾಯಾಲಯಗಳಲ್ಲಿ ಸಂಚಾರಿ ನಿಯಮಗಳ ಉಲ್ಲಂಘನೆ ಸಂಬಂಧದಲ್ಲಿ ಟ್ರಾಫಿಕ್ ಚಲನ್ ಅನ್ನು ವಿಲೇವಾರಿ ಮಾಡಲು ಸೌಲಭ್ಯ ಮತ್ತು ಟ್ರಾಫಿಕ್ ಚಲನ್ ಮತ್ತು ಇತರ ಸಣ್ಣ ಅಪರಾಧಗಳನ್ನು ಅಂತರ್ಜಾಲದಲ್ಲಿ ಸಂಯೋಜಿಸುವುದು, ನ್ಯಾಯಾಲಯದ ವಿವರಣೆಯನ್ನು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾರ್ಪಾಡು ಮಾಡುವ ಮತ್ತು ನಿರ್ವಹಿಸುವ ವಿಧಾನವನ್ನು ವಿವರಿಸುವುದು, ನ್ಯಾಯಾಂಗ ಆದೇಶಗಳ ತೀರ್ಪುಗಳ ವಿದ್ಯುನ್ಮಾನ ಪ್ರತಿಗಳನ್ನು ಈ ಅಂಚೆ ಅಥವಾ ಲಭ್ಯವಿರುವ ಯಾವುದೇ ಇತರ ವಿಧಾನಗಳ ಮುಖಾಂತರ ಒದಗಿಸುವುದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನ ನ್ಯಾಯಾಧೀಶರಾದ ನಾಜಿಯಾ ಕೌಸರ್, 1ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಅಶ್ವಿನಿ, ವಕೀಲರ ಸಂಘದ ಅಧ್ಯಕ್ಷ ಡಿಎಂ ಸುಧರ್, ಪ್ರಧಾನ ಕಾರ್ಯದರ್ಶಿ ನಟೇಶ್, ಶ್ರೀಕಂಠಸ್ವಾಮಿ, ಮಲ್ಲಪ್ಪ, ರವೀಂದ್ರ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಗೌರವಾನ್ವಿತ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರ ಅಪ್ಪಣೆಯ ಮೇರೆಗೆ ಈ ದಿನ ಈ ಸೇವಾ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೀವಿ. ಈ ಸೇವಾ ಕೇಂದ್ರದ ಉದ್ದೇಶ ಇಷ್ಟೇ. ಮೊದಲೆಲ್ಲ ಫೈಲಿಂಗ್ ಮಾಡಬೇಕಾದ್ರೆ ಮುಂದುಗಡೆ ಒಂದು ಕೌಂಟ್ರ್ ಇತ್ತು, ಅಲ್ಲಿ ಫೈಲಿಂಗ್ ಮಾಡ್ತಾಯಿದ್ರು. ಇವಾಗ ಒಂದು ಈ ಸೇವಾ ಕೇಂದ್ರ ಅಂತೇಳಿ ಸಪ್ರೇಟ್ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಉದ್ದೇಶ ಇಷ್ಟೇ, ಒಂದೇ ವಿಂಡೋದಲ್ಲಿ ಒಂದು ಏಕ ಗವಾಕ್ಷಿಯಲ್ಲಿ ಎಲ್ಲರೂ ಫೈಲಿಂಗ್ ಮಾಡೋಂಥದ್ದು ಮತ್ತು ಈ ಫೈಲಿಂಗ್ ಮಾಡೋದು ಎಲ್ಲ ಒಂದೇ ಕಡೆ ಇರುತ್ತೆ. ಅದರಿಂದಾಗಿ ಬೇರೆ ಕಡೆ ಎಲ್ಲ ಸೇವೆ ಸಿಕ್ಕಕ್ಕಿಂತ ಒಂದೇ ಕಡೆ ಎಲ್ಲ ಸೇವೆಯನ್ನು ತ್ವರಿತಗತಿಯಲ್ಲಿ ಮಾಡೋಕ್ಕೋಸ್ಕರ ಈ ಸೇವಾ ಕೇಂದ್ರ ಅಂತ ಸ್ಥಾಪನೆ ಮಾಡಿದ್ದಾರೆ. ಆ ಈ ಸೇವಾ ಕೇಂದ್ರದ ಸದುಪಯೋಗವನ್ನು ಎಲ್ಲರೂ ಸಾರ್ವಜನಿಕರು, ವಕೀಲ ಮಿತ್ರರು ಹಾಗೂ ಎಲ್ಲರೂ ಸದುಪಯೋಗಪಡಿಸ್ಕೋಬೇಕಂತ ಕೇಳ್ಕೊತಿದ್ದೀನಿ. ಅದೇ ರೀತಿ ಈ ಸೇವಾ ಕೇಂದ್ರ ಅಂದರೆ ಏನೋ ಅದ್ರ ಮಹತ್ವದ ಬಗ್ಗೆ ನಮ್ಮ ಸ್ಟಾಫ್ ಬಂದಿದ್ದಾರೆ, ಅವರು ಆಮೇಲೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ನನ್ನ ಮಾತನಾಡಿ